ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನಾಲೆಡ್ಜಬಲ್ ಕಿಂಗ್ಡಮ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೀವಿನ್ನೂ ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಿಲ್ಲ ಅಂತಂದರೆ ಸೇರ್ಬೋದಾಗಿರುತ್ತೆ. ಅಲ್ಲಿ ಮುಂಬರುವ ಎಲ್ಲ ಅಪ್ಡೇಟ್ಸ್ಗಳನ್ನು ಬೇಗ ವಾಟ್ಸಪ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಅದರ ಲಿಂಕನ್ನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡ್ಬೋದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕನ್ನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಓಪನ್ ಆಗಿ ಕ್ಲೋಸ್ ಆಗೋ ಟೈಮ್ ಬಂದಿದೆ. January 10th ಈ ಅಪ್ಲಿಕೇಶನ್ ಕ್ಲೋಸಿಗೆ ಲಾಸ್ಟ್ ಡೇಟ್ ಆಗಿದೆ. ಹಾಗಾಗಿ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ SSP ಕಡೆಯಿಂದ KA ಥ್ರೂ ಅಡ್ಮಿಷನ್ ಆಗಿರೋ ಸ್ಟೂಡೆಂಟ್ಸ್ಗಳಿಗೆ ಗುಡ್ ನ್ಯೂಸ್ ಕಾದಿದೆ. ಅದೇನಪ್ಪ ಅಂತಂದರೆ, KA ಥ್ರೂ ಅಂದರೆ CT ಎಕ್ಸಾಮ್ ಬರೆದು KA ಥ್ರೂ ಅಡ್ಮಿಷನ್ ಆಗಿರೋ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಿರಲಿಲ್ಲ. ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಬೇಕಾಗಿರುತ್ತೋ. ಹಾಗೆಯೇ KAಯಿಂದ ಡಾಟಾ SSPಗೆ ಶೇರ್ ಆಗಬೇಕಿತ್ತು, ಅದು ಶೇರ್ ಆಗಿರಲಿಲ್ಲ. ನಿನ್ನೆ ನೈಟಿಂದ ಡಾಟಾ ಶೇರ್ ಆಗಿದೆ. ಈಗ ನೀವು ಯಾವ ಸ್ಟೂಡೆಂಟ್ಸ್ಗಳು ವೆಯ್ಟ್ ಮಾಡ್ತಿದ್ರಿ, ಈಗ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಯಾವ ಕೋರ್ಸಿಂದ ನೀವು ಎಕ್ಸಾಮ್, ಯಾವ ಕೌನ್ಸಿಲಿಂಗಿಂದ ಮೋಡ್ ಆಫ್ ಅಡ್ಮಿಷನ್ ಅಂತ ಕೇಳ್ತಿದೆ. ಇಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. KA ಥ್ರೂ ಬಂದಂಥ ಸ್ಟೂಡೆಂಟ್ಸ್ಗಳು ಕೋರ್ಸ್ ವಿಚ್ ಆರ್ ಫಿಲ್ಡ್ ಥ್ರೂ KA ಆರ್ COMEDK ಆರ್ AQ ಆರ್ CSE ಕೌನ್ಸಿಲಿಂಗ್. ಇಲ್ಲಿ ನೀವು ಓಪನ್ ಮಾಡಿದಾಗ ಇಲ್ಲಿ ನೀಟ್ KA KC ಇದು CET KA ಅಂತ ಬರುತ್ತೆ. ಅಲ್ಲಿ ನೀವು KAಯನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅದಾಗ್ತಿದ್ದಂಗೆ ಇಲ್ಲಿ UG ಆರ್ PG ಅಂತ ಕೇಳುತ್ತೆ. ನೀವು UG ಆಗಿದ್ದರೆ UGಯನ್ನು ಕೊಡಬೇಕಾಗಿರುತ್ತೆ. ಕೌನ್ಸ್ಲಿಂಗ್ ನಂಬರ್ ಏನಪ್ಪ ಅಂತಂದರೆ, ನಿಮಗೆ ಅಡ್ಮಿಷನ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಕೊಟ್ಟಿರ್ತಾರೆ 23 UGE. ಇನ್ನು 5 ಡಿಜಿಟ್ಗಳ ನಂಬರನ್ನು ಕೊಟ್ಟಿರ್ತಾರೆ. ಈ 5 ಡಿಜಿಟ್ ನಂಬರ್ ಲಾಸ್ಟ್ 5 ಡಿಜಿಟ್ಸ್ ಏನಿರುತ್ತೆ ಅದನ್ನು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಕೌನ್ಸಿಲಿಂಗ್ ನಂಬರಿಗೆ. ನೆಕ್ಸ್ಟ್ ಇಲ್ಲಿ ನೀವು ಯಾವ ಇಯರ್ ಅಡ್ಮಿಷನ್ ಆಗಿರ್ತಾರೆ ಅದನ್ನು ಫಿಲ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೀವು ಯಾವ ಕೋರ್ಸಿಗೆ ಅಡ್ಮಿಷನ್ ಆಗಿರ್ತಾರೆ ಅದನ್ನು ಫಿಲ್ ಮಾಡಬೇಕಾಗಿರುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಲ್ಲಿ ಇದೊಂದು ಡೌಟ್ ಬರುತ್ತೆ. ಈ ಅಪ್ಲಿಕೇಶನಲ್ಲಿ ಈ ಇಂಜಿನಿಯರಿಂಗ್ ಅಂತ ಬಂದಿರುತ್ತೆ. KAಯಿಂದ ಅಡ್ಮಿಷನ್ ಆದಾಗ ಅಡ್ಮಿಷನ್ ಆರ್ಡರಲ್ಲಿ ಇಂಜಿನಿಯರಿಂಗ್ ಅಂತ ತೋರಿಸಿರುತ್ತೆ. ಬಟ್ ಈಗ ಅವರು BTech ಮಾಡ್ತಿರ್ತಾರೆ, ಅಲ್ಲಿ BTech ಅಂತ ಇನ್ನೊಂದು ಆಪ್ಷನ್ ಇದೆ. ಬಟ್ ನೀವು BTechನ್ನು ಕೊಡೋದಕ್ಕೆ ಹೋಗಬೇಡಿ. ಇಂಜಿನಿಯರಿಂಗ್ ಅಂತ ಕೊಟ್ಟು 2023 ಮೇಲೆ ಯಾವ ಇಯರ್ ಅಡ್ಮಿಷನ್ ಆಗಿದ್ದು ಅದನ್ನು ಕೊಟ್ಟರೆ 2023 ಸೆಲೆಕ್ಟ್ ಮಾಡಿ ನೀವು ಗೆಟ್ ಡಾಟಾಗೆ ಕೊಟ್ಟರೆ ನಿಮ್ಮ ಡೀಟೇಲ್ಸನ್ನು ತೊಗೊಳ್ತಾ ಹೋಗುತ್ತೆ. ಡೀಟೇಲ್ಸನ್ನು ತೊಗೊಂಡಾಗ್ತಿದ್ದಂಗೆ ಅದನ್ನು ನಿಮ್ಮದು ಎಂದು ಕನ್ಫರ್ಮ್ ಮಾಡಿಕೊಂಡು ಗೆಟ್ ಪ್ರೊಸೀಡನ್ನು ಕೊಡಬೇಕಾಗಿರುತ್ತೆ. ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಲಿಂಕನ್ನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.